ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿಗೆ ನಿಮಗೆ ಸ್ವಾಗತ. ಇವತ್ತು ಬ್ರಹ್ಮಶ್ರೀ ನಾರಾಯಣಗುರು ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದಿದೆ. ಮೂರನೇ ಅವಧಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಬಿಜೆಪಿಯ ಯುವ ಮುಖಂಡರು ಆದಂಥ ರಾಜಶೇಖರ್ ಗಾಳಿಪುರ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಡಾಕ್ಟರ್ ಕಾರ್ಯಪ್ಪನವರು ಇದರ ಸಂಸ್ಥಾಪಕ ಅಧ್ಯಕ್ಷರು ಆಗಿದ್ದರು. ಎರಡನೇ ಅವಧಿಗೂ ಅವರು ಅಧ್ಯಕ್ಷರಾಗಿ ಮುಂದುವರಿದರು. ಸರ್, ನಿಮಗೆ ಅಭಿನಂದನೆಗಳು. ಸರ್, ಈಗ ನಿಮ್ಮ ಅಧ್ಯಕ್ಷತಾ ಅವಧಿಯಲ್ಲಿ ನಿಮ್ಮ ಪತ್ತಿನ ಸಹಕಾರ ಸಂಘದಲ್ಲಿ ಯಾವ ಥರದ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಿ ಸರ್? ಈ 10 ವರ್ಷ ನಮ್ಮ ಗುರುಗಳಾಗಿರ್ತಕ್ಕಂಥ ಡಿ ವಿ ಕಾರ್ಯಪ್ಪನವರು ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದರು. ಆದರೆ ಅಲ್ಲಿಂದನೂ ಕೂಡ 10 ವರ್ಷನೂ ಕೂಡ ಸುಮಾರು ಪ್ರತಿ ವರ್ಷ 2 ಲಕ್ಷದಂತೆ ಆದಾಯ ಬರ್ತಾ ಇದೆ. ಆದರೆ ಈ ಸರಿ ನಾವು ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ವಿ. 10 ಲಕ್ಷಕ್ಕೂ ಹೆಚ್ಚು ಲಾಭಾಂಶವನ್ನು ಮಾಡಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡಿದ್ವಿ. ಅದಕ್ಕೆ ಸೆಕ್ರೆಟರಿ ಕಾರ್ಯದರ್ಶಿಗಳನ್ನ ನೇಮಕ ಆಗಿಲ್ಲ. ಕಾರ್ಯದರ್ಶಿಗಳ ನೇಮಕ ಮೊದಲಿಗೆ ಮಾಡಬೇಕಾಗಿದೆ. ಅದರ ಜೊತೆಗೆ ಇನ್ನು ಬಿಗ್ಮಿ ಕಲೆಕ್ಷನ್ ಕೂಡ ಇದರಿಂದ ಆಗಿರಲಿಲ್ಲ. ಬಿಗ್ಮಿ ಕಲೆಕ್ಷನ್ ಮಾಡ್ತಕ್ಕಂಥದ್ದು, ಡೆಪಾಸಿಟ್ಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಈ ಥರದ ಒಂದಿಷ್ಟು ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡಬೇಕಂತಕ್ಕಂಥ ಒಂದು ಎಲ್ಲರನ್ನೂ ಕೊಟ್ಟ ವಿಶ್ವಾಸ ತಗೊಂಡು ಎಲ್ಲ ಸರ್ವ ಸದಸ್ಯರು ಕೂಡ ಎಲ್ಲ ಸಹಕಾರವನ್ನು ಪಡೆದು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತೇಳಿ ಇದನ್ನು ಮಾಡಿದ್ದೀವಿ. ಸರ್, ಈಗ ಬ್ರಹ್ಮಶ್ರೀ ನಾರಾಯಣಗುರು ಅವರ ಹೆಸರಿನಲ್ಲಿ ಪತ್ತಿನ ಸಹಕಾರ ಸಂಘ ಮಾಡಿದ್ದೀರಾ. ಈಗ ಎಷ್ಟು ಜನ ಷೇರುದಾರರಿದ್ದಾರೆ? ಷೇರುದಾರರು ಆಗಲಿಕ್ಕೆ ಇರುವ ನಿಯಮಗಳೇನು ಮತ್ತು ಅದಕ್ಕೇನಾದರೂ ನಡುವೆ ಜಾತಿ ಧರ್ಮ ಏನಾದರೂ ಇದೆಯಾ? ಇಲ್ಲ, ಜಾತಿ ಧರ್ಮದ ಇದಿಲ್ಲ. ಬಟ್ ನಾರಾಯಣಗುರು ಹೆಸರೇ ಹಂಗೆ ಜಾತಿಯನ್ನು ಮೀರಿರ್ತಕ್ಕಂಥ ವ್ಯಕ್ತಿತ್ವ ಅನ್ನೋ ಕಾರಣಕ್ಕಾಗಿಯೇ ನಾವು ಶ್ರೀ ಬ್ರಹ್ಮಶ್ರೀ ನಾರಾಯಣಗುರು ಪತ್ತಿನ ಸಹಕಾರ ಸಂಘವನ್ನು ಮಾಡಿದ್ವಿ. ಇದರಲ್ಲಿ ಎಲ್ಲ ಜಾತಿಯವರು SC ಇದ್ದಾರೆ, ಲಿಂಗಾಯತರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಈಡಿಗರಿದ್ದಾರೆ, ಎಲ್ಲರನ್ನೂ ಕೂಡ ಒಟ್ಟಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಸುಮಾರು 2,500 ಜನ ನಾವು ಈಗಾಗಲೇ ಸದಸ್ಯತ್ವವನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ನಮಗೆ ಡೆಪಾಸಿಟ್ ಕೂಡ ಸುಮಾರು ಒಂದು 25 ಲಕ್ಷ ಡೆಪಾಸಿಟ್ ಇದೆ. ಅದು ಈ ಸರಿ ಒಂದು 50 ಲಕ್ಷಕ್ಕೆ ಈ ಸರಿ ಟಾರ್ಗೆಟ್ ಕೂಡ 50 ಲಕ್ಷಕ್ಕೆ ಅದನ್ನು ಡೆಪಾಸಿಟನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸ ಮಾಡೋದ್ರ ಮುಖಾಂತರ ನಮ್ಮ ಸಂಘಕ್ಕೆ ಲಾಭಾಂಶವನ್ನು ಹೆಚ್ಚು ಮಾಡೋದಕ್ಕೆ ಗುರಿಯನ್ನು ಇಟ್ಕೊಂಡಿದ್ದೀವಿ. ಸರ್, ಈಗ ಷೇರುದಾರರು ಆಗಲಿಕ್ಕೆ ಮತ್ತು ಅಲ್ಲಿ ಸಾಲ ಪಡೀಲಿಕ್ಕೆ ಯಾವ ಥರದ ನಿಯಮಗಳು? ಅದರಲ್ಲಿ ಶೇರನ್ನು ನಾವು ಮೊದಲಿಗೆ ಬಂದಿರತಕ್ಕಂಥ ಯಾರೇ ಆದರೂ ಕೂಡ ಅವರು ಮೊದಲೇ ಶೇರನ್ನು ಹಾಕಬೇಕಾಗುತ್ತೆ. ಶೇರ್ ಹಾಕಿದ ನಂತರ ಅವರಿಗೆ ನಮ್ಮದೇ ಆದ ಸೊಸೈಟಿಯ ನಿಯಮಗಳಿದ್ದಾವೆ. ಅಲ್ಲಿ ಬಂದರೆ ಅವರಿಗೆ ಆ ನಿಯಮಗಳಿಗೆ ಪಟ್ಟಿಯನ್ನು ಕೊಡ್ತೀವಿ. ಆ ಮುಖಾಂತರ ಅವರಿಗೆ 1 ವರ್ಷಗಳ ಕಾಲ ನಮ್ಮ ಹತ್ರ ವ್ಯವಹಾರ ಮಾಡಿದ ನಂತರ ಅವರಿಗೆ ಲೋನ್ ಕೊಡ್ಬೋದೇ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಪಡೆದು ಮತ್ತು ನಮ್ಮ ಸದಸ್ಯರಿರ್ತಕ್ಕಂಥ ಯಾರಾದರೂ ಒಬ್ಬರ ಶ್ಯೂರಿಟಿಯನ್ನು ಕೂಡ ನಾವು ತಗೊಂಡು, ಅಂದರೆ ನಮಗೆ ಸ್ವಲ್ಪ ಗಟ್ಟಿಯಾಗಿರ್ತಕ್ಕಂಥ ರಿಕವರಿ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಥರದ ಒಂದಿಷ್ಟು ನಿಯಮಗಳನ್ನು ಮಾಡಿದ್ವಿ. ಆ ಮುಖಾಂತರ ನಾವು ಸಾಲವನ್ನು ವಿತರಣೆ ಮಾಡ್ತೀವಿ. ಸರ್, ಶೇರ್ ಯಾವ ಥರ ಎಷ್ಟು ರೂಪಾಯಿ? ಶೇರ್ 1,250 ರೂಪಾಯಿ ಇದೆ. 1,250 ರೂಪಾಯಿ ಒಬ್ಬ ಮನುಷ್ಯನಿಗೆ. ಆ ಥರದಲ್ಲಿ ಜಾಸ್ತಿ ಹಾಕಿದ್ರೆ ಕೂಡ ಅದಕ್ಕೆ ಡಿವಿಡೆಂಡ್ ಬರುತ್ತೆ. ಡಿವಿಡೆಂಡನ್ನು ಕೂಡ ಪ್ರತಿ ವರ್ಷ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಹಾಕ್ತಕ್ಕಂಥ ಕೆಲಸ ಆಗುತ್ತೆ. ಸರ್, ಈಗ ಸಾಲ ಪಡೆದರೆ ಅಥವಾ ಡೆಪಾಸಿಟ್ ಇಟ್ಟರೆ ಎಷ್ಟು ಇಂಟ್ರೆಸ್ಟ್ ಕೊಡ್ತೀರಾ? ಸಾಲ ಪಡೆದರೆ ಎಷ್ಟು ಇಂಟ್ರೆಸ್ಟ್ ಹಾಕ್ತೀರಾ? ಈಗ ನಾವು ಡೆಪಾಸಿಟಿಗೆ 10% ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಮತ್ತು ಸಹಕಾರ ಸಂಘಗಳ ನಿಬಂಧನೆಯ ಪ್ರಕಾರ 16% ಹಾಕಬೇಕು ಅಂತಕ್ಕಂಥ DC ಬ್ಯಾಂಕಿನ ನಿಯಮಾವಳಿದೆ. ಆ ನಿಯಮಾವಳಿ ಒಳಗೆ ನಾವು ಇಂಟ್ರೆಸ್ಟನ್ನು ಕ್ಲೈಮ್ ಮಾಡ್ತೀವಿ. ಸರ್, ಈಗಾಗಲೇ ನೀವು ಪ್ರಾರಂಭಿಸಿ 10 ವರ್ಷ ಆಯಿತು ಅಂತ ಹೇಳ್ತೀರಾ. ನಿಮ್ಮ ಪತ್ತಿನ ಸಹಕಾರ ಸಂಘದಿಂದ ಯಾರ್ಯಾರಿಗೆ ಯಾವ ರೀತಿಯ ಸಹಾಯ ಆಗಿದೆ? ಈಗ ನಮಗೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಹತ್ರ ತುರ್ತು ಸಾಲಕ್ಕೆ ಬರ್ತಾರೆ. ಅವರಿಗೆ ಬ್ಯಾಂಕಲ್ಲಿ ಹೋದರೆ ಅವರಿಗೆ ಸಾಲ ಸಿಗೋದಿಲ್ಲ. ಆ ತುರ್ತು ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮಲ್ಲೇ ಇಮಿಡಿಯೇಟಾಗಿ ನಾವು ಮೀಟಿಂಗನ್ನು ಕರೆದು ಅಲ್ಲಿ ಅವರಿಗೆ ಕೊಡ್ಬೋದು ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡು ಅವ್ರ ಮುಖಾಂತರ ಸಾಲವನ್ನು ಕೊಡ್ತೀವಿ. ಈಗ ಪಿಗ್ಮಿ ಸಂಗ್ರಹದ ವಿಷಯದಲ್ಲಿ ಪಿಗ್ಮಿ ಸಂಗ್ರಾಹಕರಿಗೆ ಯಾವ ಥರದ ಕಮಿಷನ್ ಕೊಡ್ತೀರಿ? ಈ ಬಾರಿ ಪಿಗ್ಮಿಯನ್ನು ಮಾಡಬೇಕು. ಇಲ್ಲಿ ತನಕ ನಮ್ಮ ಸಂಘದಲ್ಲಿ ಪಿಗ್ಮಿಯನ್ನು ಕಲೆಕ್ಷನ್ ಮಾಡ್ತಿರ್ಲಿಲ್ಲ. ಈ ಸಾರಿ ನಾವು ಹೊಸ ಅಧ್ಯಕ್ಷ ಆದ ನಂತರ ಈ ಸಾರಿ ಪಿಗ್ಮಿ ಕಲೆಕ್ಷನ್ ಮಾಡೋದಕ್ಕೆ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಮತ್ತು ಕಾರ್ಯದರ್ಶಿನ ಕೂಡ ನೇಮಕ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ. ವಿನಯ್ ವಕೀಲ್ರೆ, ಇವರ ಆಯ್ಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ರಾಜಶೇಖರ್ ಗಾಳಿಪುರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವರ ನಾಯಕತ್ವ ಮತ್ತು ಅವರು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಏನೊಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಇಚ್ಛೆ ಇದೆ. ಹಾಗಾಗಿ ಇವತ್ತು ನಾವೆಲ್ಲ ಸದಸ್ಯರು ಸರ್ವಾನುಮತದಿಂದ ಅವರನ್ನು ಆಯ್ಕೆ ಮಾಡಿದ್ದೀವಿ. ಈ ಏನು ನಮ್ಮ ಸಂಘ ಇದೆ ಇನ್ನೂ ಉನ್ನತ ಮಟ್ಟದಲ್ಲಿ ಅವರು ತಗೊಂಡು ಹೋಗ್ತಾರೆ ಅನ್ನೋದೊಂದು ನಂಬಿಕೆ ನಮಗಿದೆ. ಉಲ್ಲಾಸ್ ವಕೀಲ್ರೆ, ಈಗ ನಿಮ್ಮ ಸ್ನೇಹಿತರು ಗಾಳಿಪುರ ರಾಜಶೇಖರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸಂಸ್ಥೆಗೆ ಬರುವ ಆದಾಯದಲ್ಲಿ ಬೇರೆ ಥರದ ಸರ್ವಿಸ್ ಮಾಡಲಿಕ್ಕೆ ಅವರಿಗೆ ಸಲಹೆ ಏನಾದ್ರು ಕೊಡ್ತೀರಾ?
ಈಗ ಆಲ್ರೆಡಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜನಾನುರಾಗಿ ಆಗಿದ್ದಾರೆ ತಾಲೂಕು ಹೋಬಳಿಯಲ್ಲಿ. ಈ ಭಾಳ ಸಂದರ್ಭದಲ್ಲಿ ಅವರು ಎಲ್ಲರಿಗೂ ಕೂಡ ಕಷ್ಟಾಂತರ ಸಂದರ್ಭದಲ್ಲಿ ಸಹಾಯ ಮಾಡ್ತಕ್ಕಂಥ ಮನಸ್ಥಿತಿ ಹೊಂದಿದ್ದಾರೆ. ಈ ಸಂಘದಲ್ಲಿ ಕೂಡ ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದರೆ ಅಲ್ಲಿ ಕಾನೂನಾತ್ಮಕವಾಗಿ ಬಡವರಿಗೆ ಸಹಕಾರ ಮಾಡತಕ್ಕಂಥ ಅವಕಾಶ ಇದ್ದರೆ ಅಲ್ಲೂ ಕೂಡ ಮಾಡಲಿಕ್ಕೆ ಅವರು ಮನಸ್ಸು ಹೊಂದಿದ್ದಾರೆ. ಹಾಗಾಗಿ ಅವರು ನಾವು ಮತ್ತೆ ಸಂಘವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸೋ ಉದ್ದೇಶದಿಂದ ಮತ್ತು ಅವರ ಒಂದು ಜನಾಭಿಪ್ರಾಯದಿಂದ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿ ಆಗಿದ್ದರಿಂದ ಸಂಘವನ್ನು ಕೂಡ ಬೆಳಿಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವೆಲ್ಲ ಡೈರೆಕ್ಟರ್ ಸೇರಿ ಅವ್ರನ್ನ ಇವತ್ತು ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತೀವಿ. ಆ ಮೂಲಕ ನಮ್ಮ ಸಂಘನೂ ಕೂಡ ಬೆಳಿಬೇಕು ಅನ್ನೋ ಒಂದು ಹಿತಾಸಕ್ತಿಯೂ ಕೂಡ ಅದರಲ್ಲಿದೆ. ಧನ್ಯವಾದಗಳು ಮತ್ತು ಅಭಿನಂದನೆಗಳು ರಾಜಶೇಖರ್ ಗಾಳಿಪುರ ಅವರೇ. ನಮಸ್ಕಾರ. ನಾನು ಚಾರ್ವಕ ರಾಘವೇಂದ್ರ, ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ. ನಮಸ್ತೆ. ನಮಸ್ತೆ.